ಸೂಪರ್ ಆಗಿರುವಂಥ ಕೈಮೆ ಉಂಡೆ ರೆಡಿಯಾಗಿದೆ. ಬಾಯಲ್ಲಿ ನೀರು ಬರಿಸ್ತಾ ಇದೆ. ಇದನ್ನು ಹೇಗೆ ಮಾಡ್ತೀನಿ ಅಂತ ನೀವು ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 1/4 kg ಆಗುವಷ್ಟು ಚಿಕನ್ ತಂದಿದ್ದೇನೆ. ಹಾಗೆ ಇದನ್ನು ನಾನು ನಿನ್ನೆ ತಂದಿದ್ದೆ. ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ, ಹಾಗಾಗಿ ಗಟ್ಟಿ ಕಲ್ಲು ಥರ ಆಗಿದೆ. ಇದನ್ನು ಇವಾಗ ನಾವು ಬಿಡಿಸ್ಬೇಕಂದ್ರೆ ಇದನ್ನು ನೀರಲ್ಲಿ ಹಾಕಬೇಕು. ಇವಾಗ ನಾನು ಇದು ಕೈಮೆ ಉಂಡೆ ಮಾಡಲಿಕ್ಕೆ ಅಂತ ಹೇಳಿ ಇದು ಸಪ್ರೇಟಾಗಿ ನಾನು ಈ ಮಾಂಸದ ಪೀಸನ್ನೇ ಸಪ್ರೇಟಾಗಿ ತಿಟ್ಟಿದ್ದೆ. ಇವಾಗ ಇದರಲ್ಲಿ ನಾವು ಇವಾಗ ಕೈಮೆ ಉಂಡೆ ಮಾಡಬೇಕು. ಓಕೆ, ಇನ್ನು ನಾವು ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಕ್ವಿಕ್ಕಾಗಿ. ಬನ್ನಿ ನಾನು ತೋರಿಸಿ. ಇವಾಗ ಕೈಮೆ ಉಂಡೆಗೆ ಮಸಾಲೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, 1 ಈರುಳ್ಳಿ, 1 ಟೊಮೆಟೊ, ಅರ್ಧ ಶುಂಠಿ, ಮತ್ತು 4-5 ಕಾಯಿಮೆಣಸು, ಆಮೇಲೆ ಅರ್ಧ ತೆಂಗಿನಕಾಯಿ, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ ಹಾಕಿ ಇವಾಗ ನಾವು ಮಸಾಲೆನ ಫಸ್ಟಿಗೆ ಇಷ್ಟು ಐಟಮನ್ನು ಹುರಿದುಕೊಳ್ಬೇಕು. ಫಸ್ಟೇ ನಾವು ಇವಾಗ ಹುರಿದುಕೊಳ್ಳುವ, ಆಮೇಲೆ ಎಕ್ಸ್ಟ್ರಾ ಐಟಮ್ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಹಾಕ್ತೀನಿ ಅಂತ. ಬನ್ನಿ. ಇವಾಗ ನಾನಿಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ಳುವ. ಫಸ್ಟಿಗೆ ನಾವಿಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇದರ ಹಸಿ ಸ್ಮೆಲ್ ಹೋಗಬೇಕು. ಆಮೇಲೆ ಇಲ್ಲಿ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಕಾಯಿಮೆಣಸು, ಚೆನ್ನಾಗಿ ಫ್ರೈ ಆಯ್ತು ನೋಡಿ, ಫ್ರೈ ಆಗ್ತಾ ಬಂತು. ತೆಂಗಿನಕಾಯಿ ಇದೆಯಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಈ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ, ಇದು ಕೂಡ ಬಾಡಿಸ್ಕೊಳ್ಬೇಕು ಅದರಲ್ಲಿ. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ಇದೀಗ ನಾವು ಮಸಾಲೆ ಮಾಡಲಿಕ್ಕೆ ತೆಗೆದು ಕೀಮಾ ಬೌಲು ರೆಸಿಪಿಗೆ ಚಿಕನ್ ಕೀಮಾ, ಮಟನ್ ಕೀಮಾ ಕೇಳಿದ್ದೀರಾ, ಚಿಕನ್ ಕೀಮಾ ನೋಡಿಲ್ಲಲ್ಲ, ಅದಕ್ಕೆ ಚಿಕನ್ ಕೀಮಾ ಕೂಡ ಮಾಡ್ತಾಯಿದ್ದೇನೆ. ಆಮೇಲೆ ಇಲ್ಲಿ ನಾನು ಇದು ಬೆಳ್ಳುಳ್ಳಿ ಇದು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಯ್ತಲ್ಲ, ಇದೀಗ ಹಾಗೆ ಬಾಡಿಸ್ಕೊಳ್ಳೋ. ಇದೀಗ ತಣ್ಣಗಾಗಲಿಕ್ಕೆ ಇದೆ. ಇವಾಗ ನಾವು ಆಗ ಚಿಕನ್ ಕೀಮಕ್ಕೆ ಅಂತ ಚಿಕನ್ ತೆಗೆದಿಟ್ಟಿದ್ದೀವಲ್ಲ, ಅದನ್ನು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ, ಎಲ್ಲ ಚಿಕನನ್ನು ಕೂಡ ಅದರಲ್ಲಿ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರುವ. ಇದು ಫುಲ್ಲು ಗ್ರೈಂಡ್ ಆಗಬೇಕು. ಇವಾಗ ನೋಡಿ, ಇಲ್ಲಿ ನಾನು ಚಿಕನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಗ್ರೈಂಡ್ ಮಾಡಬೇಕು. ಇದು ಉಂಡೆ ಕಟ್ಟಲಿಗೆ ಬರಬೇಕು, ನಾವು ಹಾಗೆ ಮಾಡಬೇಕು ನೋಡಿ. ಇವಾಗ ಎಷ್ಟು ಚೆಂದ ಉಂಡೆ ಬರ್ತಾಯಿದೆ ನೋಡಿ, ಈ ಥರ ಉಂಡೆ ಬರಬೇಕು. ಬನ್ನಿ, ಇದಕ್ಕೆ ನಾನು ಇನ್ನೊಂದು ಕೆಲವು ಐಟಮ್ ಆ್ಯಡ್ ಮಾಡಲಿಕ್ಕೆ ಉಂಟು, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಈ ಚಿಕನ್ನ ಈ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳುವ. ನೋಡಿ, ಚಿಕನ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಅದಕ್ಕೆ ಈರುಳ್ಳಿಯನ್ನು ಸೇರಿಸಬೇಕು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈಗ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಂಡೆ ಮಾಡಿಕೊಂಡ್ರೆ ಆಯ್ತು. ಅಲ್ಲಿಗೆ ನೋಡಿ, ಉಂಡೆ ಬರ್ತಾ ಇದೆ ನೋಡಿ, ಚೆಂದ ನೋಡಿ. ಇದು ಕೈ ಯಾಕೆ ಇಷ್ಟು ಹಳದಿ ಅಂದ್ಕೋಬೇಡಿ, ಇದು ಅರಶಿನ ನೋಡಿ. ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಟ್ಟಿ. ಉಂಡೆ ಕಟ್ಟಿ ಆಯ್ತು, ಎಷ್ಟು ಬೇಗ ಆಯ್ತು ನೋಡಿ ಉಂಡೆ ಕಟ್ಟಿ.
ಹೀಗೆ ರೌಂಡಾಗಿ ಉಂಡೆ ಮಾಡಿದರೆ ಆಯ್ತು. ಇವಾಗ ನಾವು ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ಪ್ಯಾನ್ ಬಿಸಿ ಆಯಿತು. ಈ ಪ್ಯಾನ್ ಬಿಸಿ ಆಗುವಾಗ ಇಲ್ಲಿ 4ರಿಂದ 5 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದ ಕೂಡಲೇ ಸಿಗ್ತೀವಿ. ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಯ್ತಲ್ಲ, ಎಣ್ಣೆ ಬಿಸಿ ಆದ ಕೂಡಲೇ ಇಲ್ಲಿ ನಾವು ಉಂಡೆ ಮಾಡಿಟ್ಟಿಟ್ಟಂಥ ಚಿಕನ್ನ ಇಲ್ಲಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಉಂಡೆ ಏನು ಬಿರುಕು ಬೀಳೋದಿಲ್ಲ, ಹಾಗೇ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ 2 ಸೈಡೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಯ್ತಲ್ಲ, ಸ್ವಲ್ಪ ಸ್ಲೋ ಮೀಡಿಯಮಲ್ಲಿ ಬೇಯಿಸಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಅದಕ್ಕೆ ಕೆಲವು ಚಿಕನ್ನು ಬೇಯಲ್ಲ, ಹಾಗೆ ಒಂದೊಂದು ಸೈಡ್ ಬೇಗ ಬೇಯ್ತಾ ಉಂಟು. ಇವಾಗ ಇದು ಎದ್ರ ಪಾಡಿಗೆ ಬೇಯ್ತಾ ಇಲ್ಲ. ಚಿಕನ್ ಎಲ್ಲ ಫ್ರೈ ಆಯ್ತು ನೋಡಿ, ಎಲ್ಲ ಬಿರುಕು ಬಿಡ್ತಾ ಇಲ್ಲ. ಚಿಕನ್ ಚೆನ್ನಾಗಿ ಫ್ರೈ ಆಯ್ತಲ್ಲ, ಇದನ್ನು ನಾವಿವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಬೇಕು. ಎಲ್ಲ ಚಿಕನ್ ಪೀಸನ್ನು ತೆಗಿತಾ ಇದ್ದೀನಿ, ತೆಗೆದ್ಮೇಲೆ ಸಿಕ್ಕಿ. ಮತ್ತು ಇಲ್ಲಿ ನಾವು ಈ ಮಸಾಲೆನ ಹುರಿದಿಟ್ಟಿದ್ವಲ್ಲ, ಅದನ್ನೆಲ್ಲ ಈ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ. ನೀರು ನಾನು ಎಷ್ಟು ಹಾಕಬೇಕು ಅಂತ ನಾನು ಮತ್ತೆ ಹೇಳ್ತೀನಿ. ಇದನ್ನು ಫಸ್ಟಿಗೆ ನಾವು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಸಾಲೆ ತುಂಬ ಉಂಟು ಅದಕ್ಕೆ. ನೋಡಿ, ಇಷ್ಟೇ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಮಸಾಲೆ ರೆಡಿ ಆಯ್ತು. ಈಗ ಇಷ್ಟು ನಾನು ಮಸಾಲೆ ರೆಡಿ ಮಾಡಿದ್ದೆ ನೋಡಿ, ಗ್ರೀನ್ ಉಂಟು. ಇನ್ನು ಇದಕ್ಕೆ ಮಸಾಲೆ ಎಕ್ಸ್ಟ್ರಾ ಸೇರಿಸ್ಲಿಕ್ಕೆ ಉಂಟು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಇದಾಯ್ತಲ್ಲ, ಫ್ರೈ ಆಗ್ತಾ ಉಂಟು. ಆವಾಗ ಇದು ಕೈಮಾ ಉಂಡೆನ ಫ್ರೈ ಮಾಡ್ದಲ್ಲ, ಅದೇ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು, ಕಡ್ದಿರೋಂಥ ಮಸಾಲೆ. ನಾನು ಅದರಲ್ಲಿ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ. ಅದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದು ಗ್ರೇವಿ ಕುದಿ ಬರ್ತಾ ಇದೆಯಲ್ಲ, ಇದು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಚಿಲ್ಲಿ ಪೌಡ್ರು 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ, ಯಾಕಂದರೆ ಇದರಲ್ಲಿ ಖಾರ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ 2 ಸ್ಪೂನು ಚಿಲ್ಲಿ ಪೌಡ್ರು. ಆಮೇಲೆ ಚಿಕನ್ ಪೌಡ್ರು 1 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೀಮಾ ಉಂಡೆಗೆ ಸೂಪರಾಗಿ ಹೀರ್ಕೊಳ್ಬೇಕು. ಅಂದರೆ ಇಲ್ಲಿ ನಾನು ನೀರು ಜಾಸ್ತಿ ಯೂಸ್ ಮಾಡಿಲ್ಲ, ಅಂದರೆ ಗ್ರೇವಿ ಥರ ಅದು ಸ್ವಲ್ಪ ಗಟ್ಟಿಯಾಗಿ ಸಿಗಬೇಕು ನಮಗೆ. ಕೀಮಾ ಮತ್ತು ಗ್ರೇವಿ ಒಂದೇ ಲೆವೆಲಲ್ಲಿ ಸಿಗಬೇಕು, ಆ ರೀತಿ ಒಟ್ಟಿಗೆ ಬೇಯಿಸಬೇಕು. ಇವಾಗ ಇದು ಬೆಂದಿದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಮ್ಯಾಗಿ ಮಸಾಲ 1 ಸ್ಪೂನ್ ಆಗೋಷ್ಟು ಮ್ಯಾಗಿ ಮಸಾಲ ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾವು ಆವಾಗ ಉಂಡೆ ಕಟ್ಟಿದ್ವಲ್ಲ, ಚಿಕನ್ ಕೀಮಾ ಉಂಡೆ ಕಟ್ಟಿದ್ವಲ್ಲ, ಅದನ್ನೀಗ ಎಲ್ಲ ಮಸಾಲೆಗೆ ಹಾಕಿ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಹಾಕಿ ಆದಮೇಲೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಅದು ಒಟ್ಟಿಗೆ ಬೇಯಬೇಕು ಚೆನ್ನಾಗಿ.
ಆ ರೀತಿ ಮಿಕ್ಸ್ ಮಾಡಿ ಮತ್ತು ಇದನ್ನು ರಾಗಿ ಮುದ್ದೆ ಜೊತೆ, ನೀರು ದೋಸೆ ಜೊತೆ, ಇಲ್ಲಾಂದರೆ ನಿಮ್ಮ ಊಟದ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಕೀಮಾ ಬೌಲ್ಸ್ ರೆಸಿಪಿ ಮಾಡಿದ್ದೀನಿ. ನನಗೆ ಗೊತ್ತಿರುವಷ್ಟು ನಾನು ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಪ್ಲೀಸ್. ನೋಡಿದ್ರಲ್ಲ, ಸೂಪರಾಗಿರುವಂಥ ಒಂದು ಚಿಕನ್ ಕೀಮಾ ಗ್ರೇವಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಮಾಡಿ. ನಾನಂತೂ ಟೇಸ್ಟ್ ಮಾಡಿದ್ದೀನಿ, ನೀವು ಕೂಡ ಟೇಸ್ಟ್ ಮಾಡಿ ಮನೇಲಿ ಮಾಡಿಕೊಂಡು. ಸಖತ್ತಾಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.